ಭಾಗದಲ್ಲಿ ಈಗಾಗಲೇ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಲ್ಲಿ 2 ಲಕ್ಷ ಜನರು ಸೇರಿದ್ರು. ನಾನು ಅಲ್ಲಿದ್ದೆ, ಯಾಕಂದರೆ ಕೊಡಗಿನಲ್ಲಿಂದ ಜನ ಕರ್ಕೊಂಡು ಬಂದಿದ್ದೆ. ಎಲ್ಲ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದೇ ಆ ರೀತಿಯಾದಂಥ ಪ್ರಸಂಗ ಇವತ್ತು ಬಂದಿಲ್ಲ. ಪರಮೇಶ್ವರ್ ಯಾಕೆ ಹಂಗೆ ಹೇಳ್ತಿದ್ದಾರೆ? ಅಲ್ಲ, ನೀವು ಕೇಳಿದಾಗ ಅವ್ರವ್ರು ಮಾಡ್ಕೊಂಡಿದ್ರೆ ಅಂತ ಎಲ್ಲದು ಕೇಳಿದಾಗ ಅವ್ರು ಹೇಳಿದ್ದಾರೆ ಉತ್ತರ. ನೀವು ಕೇಳೋದಂಗೆ ಕೇಳ್ತೀರಲ್ಲ, ಏನು ಬೇಕೋ ಅಷ್ಟೇ ಪಿಕಪ್ ಮಾಡ್ತೀರಿ ನೀವು. ಏನು ಇನ್ನೇ ಮುಂದೆ ನೀವು ಹೇಳಿದ್ರೆ ಈ ಸಮಸ್ಯೆ ಬರೋದಿಲ್ಲ ದೇಶದಲ್ಲಿ. ಇನ್ನೊಂದು, ನಿನ್ನೆ ಚಾಮರಾಜನಗರದಲ್ಲಿ ಸಿಎಂ ಹೇಳ್ತಾರೆ ರಾಜಕೀಯ ಕೊನೆ ಅಂತ್ಯದಲ್ಲಿದ್ದೀನಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ ಸರ್. ಕೊನೆ ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ ಅವರು. ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದ್ದ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅದು ಅವತ್ತಿಲ್ಲ, ಇವತ್ತಿಲ್ಲ. ನೆಕ್ಸ್ಟ್ ಚುನಾವಣೆನೂ ಮತ್ತೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನೀವು ಏನು ಹೇಳ್ತೀರಿ ಸರ್? ಅವರ ನೇತೃತ್ವದಲ್ಲಿ ನಡೀತದೆ. ಯಾರು ರಾಜಕಾರಣಿಗಳಿಗೆ ಜನರ ಪ್ರೀತಿ ವಿಶ್ವಾಸ ಇರ್ತದೋ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯದಂತೆ ಮುಂದೆ ಹೋಗ್ತದೆ. ಹಾಗಾಗಿ ಇದು ಸರ್ವೆ ಆಗಿದೆ. ಈಗಾಗಲೇ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಲ್ಲಿ 2 ಲಕ್ಷ ಜನರು ಸೇರಿದ್ರು. ನಾನು ಅಲ್ಲಿದ್ದೆ, ಯಾಕಂದರೆ ಕೊಡಗಿನಲ್ಲಿಂದ ಜನ ಕರ್ಕೊಂಡು ಬಂದಿದ್ದೆ. ಎಲ್ಲ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದೇ ಆ ರೀತಿಯಾದಂಥ ಪ್ರಸಂಗ ಇವತ್ತು ಬಂದಿಲ್ಲ. ಪರಮೇಶ್ವರ್ ಯಾಕೆ ಹಂಗೆ ಹೇಳ್ತಿದ್ದಾರೆ? ಅಲ್ಲ, ನೀವು ಕೇಳಿದಾಗ ಅವ್ರವ್ರು ಮಾಡ್ಕೊಂಡಿದ್ರೆ ಅಂತ ಎಲ್ಲದು ಕೇಳಿದಾಗ ಅವ್ರು ಹೇಳಿದ್ದಾರೆ ಉತ್ತರ. ನೀವು ಕೇಳೋದಂಗೆ ಕೇಳ್ತೀರಲ್ಲ, ಏನು ಬೇಕೋ ಅಷ್ಟೇ ಪಿಕಪ್ ಮಾಡ್ತೀರಿ ನೀವು. ಏನು ಇನ್ನೇ ಮುಂದೆ ನೀವು ಹೇಳಿದ್ರೆ ಈ ಸಮಸ್ಯೆ ಬರೋದಿಲ್ಲ ದೇಶದಲ್ಲಿ. ಇನ್ನೊಂದು, ನಿನ್ನೆ ಚಾಮರಾಜನಗರದಲ್ಲಿ ಸಿಎಂ ಹೇಳ್ತಾರೆ ರಾಜಕೀಯ ಕೊನೆ ಅಂತ್ಯದಲ್ಲಿದ್ದೀನಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ ಸರ್. ಕೊನೆ ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ ಅವರು. ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದ್ದ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅದು ಅವತ್ತಿಲ್ಲ, ಇವತ್ತಿಲ್ಲ. ನೆಕ್ಸ್ಟ್ ಚುನಾವಣೆನೂ ಮತ್ತೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನೀವು ಏನು ಹೇಳ್ತೀರಿ ಸರ್? ಅವರ ನೇತೃತ್ವದಲ್ಲಿ ನಡೀತದೆ. ಯಾರು ರಾಜಕಾರಣಿಗಳಿಗೆ ಜನರ ಪ್ರೀತಿ ವಿಶ್ವಾಸ ಇರ್ತದೋ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯದಂತೆ ಮುಂದೆ ಹೋಗ್ತದೆ. ಹಾಗಾಗಿ ಇದು ಸರ್ವೆ ಆಗಿದೆ.